ನಮಸ್ಕಾರ ರೈತ ಬಾಂಧವರೇ, ನನ್ನ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಡಲೆ ಲಾಸ್ಟ್ ಸ್ಪ್ರೇನು ನಾವು ಮಾಡ್ತಿದ್ದೇವೆ. ಅದು ಯಾವುದ್ಯಾವುದು ಸ್ಪ್ರೇ ಮಾಡ್ತಿದೆ ಎಂದು ವಿಡಿಯೋದಲ್ಲಿ ಹೇಳುತ್ತೇವೆ. ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೆ ನೋಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಈ ಥರ ಸ್ಪ್ರೇ ಮಾಡಬೇಕು. ಹುಳುಗಳು ಕಾಟ ಜಾಸ್ತಿ ಆಗಿದೆ ಎಂದು ನಾವು ನೋಡ್ಬೋದು ಯಾವ ರೀತಿ ಡ್ಯಾಮೇಜ್ ಆಗ್ತಿದೆ ಅಂತ. ಹುಳುಗಳು ಆಲ್ರೆಡಿ ಬಂದಿದೆ, ಆಲ್ರೆಡಿ ಫ್ಲವರಿಂಗ್ ಕೂಡ ಇದೆ. ಈ ರೀತಿ ಸ್ಪ್ರೇ ಮಾಡಬೇಕು ಎಲ್ಲ ಕಡೆ. ಯಾವ ಥರ ಹುಳುಗಳ ಫೋಟೋದಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ನೋಡಿ. ಸಂಪೂರ್ಣ ಸ್ಪ್ರೆಡ್ ಆಗಬೇಕು. ಈಗ ಫ್ಲವರಿಂಗ್ ಕೂಡ ನೋಡ್ಬೋದು. ಅದಕ್ಕೋಸ್ಕರ ನಾವು ಫ್ಲವರಿಂಗ್ ನಿಂತ್ಕೋಬೇಕು. ಕಾಯಿ ಸ್ಟೇಜ್ ಬರೋಕಂದ್ರೆ ರಿಸ್ಕ್ ಕಂಪ್ನಿದು 52-34 ಸ್ಪ್ರೇ ಮಾಡ್ತಿದ್ವಿ. ಸ್ಪ್ರೇ ಮಾಡೋದಂದರೆ 52% ಫಾಸ್ಫರಸ್ ಇರುತ್ತೆ ಮತ್ತು ಪೊಟ್ಯಾಷಿಯಮ್ 34% ಇರೋದರಿಂದ ಫ್ಲವರು ಕಾಯಿಯಾಗಿ ಸೆಟ್ ಆಗುತ್ತೆ. ಕಾಯಿ ಕೂಡ ಉತ್ತಮ ರೀತಿಯಲ್ಲಿ ಬೀಜ ಬರಲು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪ್ಯಾಕಿಂಗ್ದಲ್ಲಿ 2 ರೀತಿಯ ಪ್ಯಾಕಿಂಗ್ ಲಭ್ಯವಿರುತ್ತೆ. ಇದರಲ್ಲಿ 2 ಪ್ಯಾಕಿಂಗ್ 200 ಗ್ರಾಮ್ 2 ಇರ್ತವೆ. ನಂತರದಲ್ಲಿ ಹುಳುಗಳನ್ನು ಹತೋಟಿ ಮಾಡಲು ತಿರುಮಲ ಅಗ್ರಿಟೆಕ್ ಕಂಪ್ನಿಯದು ಗರುಡವನ್ನು ಸ್ಪ್ರೇ ಮಾಡ್ತಾಯಿದೆ. ಎಲ್ಲ ಹುಳುಗಳನ್ನು ಹತೋಟಿ ಮಾಡಲು ಸಮರ್ಥವಾಗಿ ಕೆಲಸ ಮಾಡುತ್ತದೆ ಎಂದು ಇದನ್ನು ಸ್ಪ್ರೇ ಮಾಡ್ತಾಯಿದೆ. ಸ್ಪ್ರೇ ಮಾಡಿದ ನಂತರ ರಿಸಲ್ಟ್ ಯಾವ ಥರ ಬರುತ್ತೆ ಎಂದು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ ಮತ್ತು ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.